ಏಪ್ರಿಲ್ 24ರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯ ಅಂಗವಾಗಿ ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರೊಂದಿಗೆ ಸಭೆ ನಡೆಸಲಾಯಿತು. ಜಿಲ್ಲೆಯ ಅಭಿವೃದ್ಧಿ ಹಾಗೂ ರೈತರ ಬೇಡಿಕೆ ಕುರಿತು ರೈತ ಮುಖಂಡರೊಂದಿಗೆ ಚರ್ಚಿಸಿದರು. ರೈತರ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿ, ರೈತರನ್ನು ಮುಖ್ಯಮಂತ್ರಿಗಳೊಂದಿಗೆ ಭೇಟಿ ಮಾಡಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಜನಮಿತ್ರದೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಹಾಗೂ ರೈತ ಮುಖಂಡರು ಹಾಜರಿದ್ದರು. ನಮ್ಮಲ್ಲಿ ಎಫ್ಪಿಒ ಮೆಂಬರ್ಶಿಪ್ ಎಲ್ಲ ರಿಯಾಕ್ಟಿವೇಟ್ ಮಾಡಬೇಕು. ನೀವು ಎಲ್ಲಿ ರೆಡಿ ಇದೆ ಅಂತ ಹೇಳಿ ಇಮಿಡಿಯೇಟ್ಲಿ ನಾನೇ ಬಂದು ಚಾಲನೆ ಮಾಡ್ಕೊಡ್ತೀನಿ. ಮಾಡೋಣ. ಫರ್ಟಿಲೈಸರ್, ಅಗ್ರಿಕಲ್ಚರ್ ನಮ್ಮ ರೈತರೇ ಮಾಡಲಿ. ಮೂರನೇ ವ್ಯಕ್ತಿಗಳು ಬಂದು ಮಾಡ್ತಾ ಇದ್ದೀವಿ. ಇನ್ನು ಯುಎನ್ಐಪಿ ಸ್ಕೀಮ್ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಆಗಬೇಕು. ಯುಎನ್ಐಪಿ ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ. ಮತ್ತೆ ಇದು ಮೇಡಮ್, ನಾವು ಗುಂಡ್ಲುಪೇಟೆ ತಾಲೂಕು ಸೀಗವಾಡಿ ಗ್ರಾಮದ್ದು ಅಲ್ಲೇ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಅದು 1200 ವರ್ಷದ ಹಳೆಯ ದೇವಾಲಯ. ಅದೊಂದಿಗೆ ತುಂಬಾ ತೊಂದರೆ ಆಗಿದೆ ಮೇಡಮ್. ಕ್ಯಾಬಿನೆಟ್ ಅಲ್ಲಿ ಬರೋದಿಲ್ಲ, ಡಿಸಿಷನ್ಗಳಾಗಿದೆ. ಕಂದಾಯ ಇಲಾಖೆಯಿಂದ ಫಾಲೋ ಅಪ್ ಆಗದೆ ಅಂತ ಕೆಲವು ಸಮಸ್ಯೆಗಳು ಬಂದಿದೆ. ಈಗ ಒಂದು ಕಡೆ ಅರಣ್ಯ ಇಲಾಖೆ, ಇನ್ನೊಂದು ಕಡೆ ಈ ತರ ಪ್ರಿವಿಲೇಜ್ ಲ್ಯಾಂಡ್ಸ್, ಪ್ಯಾಲೇಸ್ ರಿಲೀಸ್ ಲ್ಯಾಂಡ್ಸ್ ಎಲ್ಲ ಇದೆಲ್ಲ ಸಮಸ್ಯೆ. ಇದು ಬರ್ತಾ ಇರೋ ಜನರೆಲ್ಲ ಬರ್ತಾ ಇರೋದು ನಾವು ಮಾಡ್ತಾ ಇದೀವಿ ಅಂತಾರೆ. ನಾವು ಮಾಡಿಲ್ಲ ಅಂತ ಬರ್ತಾ ಇರಲಿಲ್ಲ. ಈಗೆಲ್ಲ ಅಡ್ವಾನ್ಸ್ ಮೆಥಡ್ ಮಾಡ್ತಾ ಇರೋದಕ್ಕೆ ಬರ್ತಾ ಇದೆ. ಖಂಡಿತ ಅದು ಕ್ಯಾಬಿನೆಟ್ ವಿಷಯ ಅಲ್ಲ, ಅದು ಜಿಲ್ಲಾಡಳಿತದ ಹಂತದಲ್ಲಿ ಮಾಡುವಂಥದ್ದು, ಕಂದಾಯ ಇಲಾಖೆಯಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡುವಂಥದ್ದು. ಇದನ್ನೆಲ್ಲ ಪ್ರಗತಿ ಮಾಡಿದ್ದೀವಿ. ಬೇಕಾದ್ರೆ ಮೀಟಿಂಗ್ ಆದ್ರೆ ಒಂದಿನ ಬನ್ನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಸರ್ವೆ ನಂಬರ್ನಲ್ಲಿ ಏನೇನಾಗಿದೆ. ಮತ್ತೆ ಇದು ಏನು ಮೇಡಮ್, ನಾವು ಯಾವುದೇ ರೀತಿ ಹತ್ರ ಒತ್ತಾಯ ಮಾಡಲ್ಲ. ಸಿಎಂ ಸರ್ ಹತ್ರ ಒಂದು ಮೀಟ್ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಮಾಡಿಸೋಣ. ಅದನ್ನ ಮತ್ತೆ ರಿಪೀಟ್ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ವಿಷಯನ ಹೇಳಿ ಸರ್ಗಮ್ನಕ್ಕೆ ದಯವಿಟ್ಟು ಮಾಡಿ. ಈಗ ಎಲ್ಲ ಜಿಲ್ಲಾ ಪರವಾಗಿ ಎಲ್ಲರೂ ಕೂಡ ನಮ್ಮ ರೈತ ಮುಖಂಡರು ಮಾತಾಡಿದ್ದಾರೆ ಮೇಡಮ್. ಇಲ್ಲಿ ಮಾತಾಡ್ತಕ್ಕಂಥದ್ದು ಏನು ಮೇಡಮ್, ನಮ್ಮ ಚಂದ್ರಕೋಟೆ ಹೋಬಳಿ ಪರವಾಗಿ ಮಾತಾಡ್ತಾ ಇರೋದು. ಚಿತ್ರದುರ್ಗ ಈಗಾಗಲೇ ನೀವು ಮಾತಾಡಿದ್ದೀರಾ. ಸುಮಾರು ನಮ್ಮ ಪ್ಯಾಲೇಸ್ ಪರವಾಗಿ 4,000 ಎಕರೆ ಏನೋ ನಮ್ಮ ಪೇಪರ್ ಎಲ್ಲ ಬಂದಿತ್ತು ಮೇಡಮ್. ಅದನ್ನ ಸ್ವಲ್ಪ ನೀವು ಕಡೆ ಎಲ್ಲ ಕಾಣಿಕೆ ಇರ್ತದೆ. ನಮ್ಮೆಲ್ಲರಿಗೂ ಬರಿಷ್ಠ ಜಾಸ್ತಿ ಅವ್ರಿಗೆ ಜಾಸ್ತಿ ಜಮೀನು ಇರ್ತಕ್ಕಂಥದ್ದು. ಇಷ್ಟೊತ್ತವರೆಗೂ ಕೂಡ ನಮಗೀಗ 2 ತಲೆ ಆಗಿದೆ. ನಮ್ಮ ತಂದೆ, ನಮ್ಮ ತಾತನ ಕಾಲದಲ್ಲೂ ಕೂಡ ಅದು ಬರೀ RTC ಬರುತ್ತೆ ಹೊರತು ನಮಗೆ ಬೋರ್ಡ್ ಆಗಿಲ್ಲ, ಮತ್ತೆ 10 ವರ್ಷ ಆಗಿಲ್ಲ, ಮತ್ತೆ ನಮಗೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗ್ತಿಲ್ಲ ಮೇಡಮ್. ಆಗಿನ ದುರಸ್ತಿ ಆಗಿಲ್ಲ ಮೇಡಮ್. ಅದು ಹಾಗೆ ವಂಡರ್ಬಾಲ್ ನೀವು ಆಗಲಿ ನೋಡಿದ್ರಿ, ಹೋಗಿದ್ದೀರಿ ನೀವು. ನಮ್ಮ ಎಲ್ಲಿ ಫಾರೆಸ್ಟ್ನವರು ಸುಮಾರು 1000 ಎಕರೆಗಳನ್ನ ನಮ್ಮ ಕಂದಾಯ ಗ್ರಾಮಗಳನ್ನು ತೆಗೆದುಕೊಳಿಸ್ಬಿಟ್ಟಿದ್ದಾರೆ ಮೇಡಮ್. ಅದೊಂದು ನೀವು ಅದನ್ನ ನೀವು ಇದಕ್ಕಿಟ್ಟು ಸೊ ಇನ್ನೊಂದು ನಿಮ್ ಗಮನ ತಂದ್ಬಿಡ್ತೀನಿ ಎಲ್ಲರಿಗೂ. ಡೀಮ್ ಫಾರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲಿ ಒಂದು 50% ಅಬವ್ ಇರುತ್ತೆ ಅಲ್ಲಿ ಡೀಮ್ ಫಾರೆಸ್ಟ್ ಡಿಕ್ಲರೇಷನ್ ಮಾಡುವಂತದ್ದು. ನಮ್ಮ ಜಿಲ್ಲೆಯಿಂದ 7,514 ಹೆಕ್ಟೇರ್ ಡೀಮ್ ಫಾರೆಸ್ಟ್ ಅಂತ ಸಲ್ಲಿಸಿತ್ತು. ಈಗ ಒಂದು ಮತ್ತೆ ಎಕ್ಸಾಮಿನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ಕೂಡ ನಡೀತಾ ಇದೆ. ಈ ತರ ಯಾವ್ದು ಕಾಡಂಚಿನಲ್ಲಿ ಗ್ರಾಮಗಳಿರುವಂತದ್ದು, ರೈತರ ಹೊಲಗಳು ಅಂತದೆಲ್ಲ ಸೇರ್ಕೊಂಡಿರೋದೆಲ್ಲ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ಅದನ್ನ ಬಿಡುಗಡೆ ಮಾಡಿಸಿಕೊಡ್ತೀವಿ. ಸರ್ವೆ ನಂಬರ್ 271 ಮೇಡಮ್. ಸುಮಾರು 1000 ಒಂದು ದಿವಸ ಇಲ್ಲ ಸರ್, 1000 ಎಕರೆ ಅದು ಕೂಡ ದುರಸ್ತಿ ಆಗಿಲ್ಲ, ಮತ್ತೆ ನಮಗೆ ದುರಸ್ತಿ ಆಗಿಲ್ಲ ಮೇಡಮ್. ಅದು ಸುಮಾರು 2 ತಲೆಮಾರಿಂದ ಹಂಗೆ ಬಿದ್ದಿದೆ ಮೇಡಮ್. ಅದು ಸುಮ್ಮನೆ ನಾವು ಉತ್ಕೊಂಡು ಬರ್ತೀವಿ ಅಷ್ಟೇ. ಅದಕ್ಕೆ ನಮ್ಗೆ ರೆಕಾರ್ಡ್ ಆಗ್ಬೇಕು ಮೇಡಮ್. ದಯಮಾಡಿ ಅದು ಮಾಡ್ಕೊಡ್ಬೇಕು ಮೇಡಮ್ ನೀವು. ಅದು ಹಾಗೆ ಬಂಡವಾಳ ಆಗಿರ್ಬೋದು, ಜ್ಯೋತಿಗಳು ಕೊಡಿದ್ರು 170 ಸರ್ವೆ ನಂಬರು, ಅದನ್ನು ಕೂಡ ಅದೇ ರೀತಿ ಆಗಿದೆ. ಹಾಗೆ ಈಗಾಗಲೇ ನಮ್ಮ ಕಡೆಯ ಕಾಣಿಕೆ ಇದೆ ಮೇಡಮ್. ಅದು ಪ್ಯಾಲೇಸ್ ಸೇರ್ತದೆ. ಅದು ಕೂಡ ನಮಗೆ ದುರಸ್ತಿ ಆಗಿಲ್ಲ, ಮತ್ತೆ ಅನುಮತಿ ಕೂಡ ಆಗಿಲ್ಲ. ನಮ್ಮ ಹೆಸರು ಗೋವಿಂದರಾಜ್ ಅಂತ ಮೇಡಮ್. ನಮ್ಮ ಗಂಡಲಿ ಮೇಡಮ್, ಗಂಡಲಿ ಗೋವಿಂದರಾಜು. ಮೊದಲನೇ ಹಂತದಲ್ಲಿ 1340 ಎಕರೆ, ಎರಡನೇ ಹಂತದಲ್ಲಿ 839 ಎಕರೆ. 839 ಎಕರೆ ಭೂದರ ನಿಗದಿನ ತಮ್ಮ ದೇಶದಲ್ಲೇ ನೀವು ಭೂದರವನ್ನು ನಿಗದಿ ಮಾಡಿ 43 ಲಕ್ಷ ತೀರ್ಮಾನ ಮಾಡ್ತೀವಿ. ಕಳೆದ 2 ವರ್ಷದಿಂದ ಅಂದ್ರೆ 2023 ತೀರ್ಮಾನ ಮಾಡಿದ್ದು. ಇಲ್ಲಿವರೆಗೆ 400 ಕೋಟಿ ಪರಿಹಾರಕ್ಕೆ ಬರೀ ಕೇವಲ 115 ಕೋಟಿ ಪರಿಹಾರ ಮಾತ್ರ ರಿಲೀಸ್ ಆಗಿದೆ. ಇನ್ನು 300 ಕೋಟಿ ಅಂತಂದ್ರೆ ಮರ ಮಾಲ್ಕಿ ಮತ್ತು ಅಲ್ಲಿರ್ತಕ್ಕಂಥ ಮಿಷನ್ ಮನೆ ಕಟ್ಟಡ ಏನೇನು ರೈತರಿದೆ ಅದಕ್ಕೆಲ್ಲ ಇವರೆಗೂ ಭೂದರನೇ ನಿಗದಿ ಆಗಿಲ್ಲ. ಅಂದ್ರೆ ಮರಗಳಿಗೆ ಇನ್ನೂ ನಿಗದಿ ಮಾಡಿಲ್ಲ. ಕೇವಲ 23 ಸರ್ವೆ ನಂಬರ್ಗಳು ಮಾತ್ರ ತೋಟಗಾರಿಕೆ ಇಲಾಖೆಯಲ್ಲಿ ಇವರೆಗೂ ನಿಗದಿ ಮಾಡಿದ್ದಾರೆ. ಇದು ತ್ವರಿತವಾಗಿ ಭೂ ಪರಿಹಾರ ಒಂದೇ ಹಂತದಲ್ಲಿ ರಿಲೀಸ್ ಆಗಬೇಕು.
ಯಾಕಂದ್ರೆ 25 ಕೋಟಿ 10 ಕೋಟಿ ರಿಲೀಸ್ ಮಾಡ್ತಾ ಇರೋದ್ರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತದೆ. ಕೇವಲ 115 ಕೋಟಿನ ಇಲ್ಲಿ ನನ್ನ ಹತ್ರ ಆಯ್ತು, ಒಂದ್ ನಿಮಿಷ. ವಾರದಲ್ಲಿ 50 ಕೋಟಿ ರಿಲೀಸ್ ಮಾಡ್ಕೊಡ್ತೀವಿ, ಸಿಂಗಲ್ ವಿಂಡೋದಲ್ಲಿ ಮಾಡಿ ಅಂತೆಲ್ಲ ಬೇಡಿಕೆ ಇಟ್ಟಿದ್ದೀವಿ. ಅದೇ ಪ್ರಕಾರ ಮಾಡಬೇಕು, ನೀವು ಮಾಡಬಾರ್ದು ಅಂತ ಹೇಳಿದೀವಿ. ಸೀನಿಯಾರಿಟಿ ಲಿಸ್ಟ್ ನೋಟಿಸ್ ಕೊಡ ಮೇಲೆ ಯಾಕೆ ಫಸ್ಟ್ ಹೋಗಿರುತ್ತೆ, ಇಲ್ಲಾಂದ್ರೆ ಒಬ್ರು ದಾಖಲೆ ತಂದು ಕೊಡೋದು, ಇನ್ನೊಬ್ರಿಗೆ ಇನ್ನೊಂದು ರೀತಿ ಅಲ್ದಾಡ್ಸೋದು ಬೇಡ ಅಂತ. ಇದನ್ನ ದಯವಿಟ್ಟು ಸಿಎಂ ಸಬ್ಮಿಟ್ ಮಾಡಿದಾಗ ನೀವು ಗಮನ ತಗೊಂಡ್ಬನ್ನಿ ಮೇಡಮ್. ಮತ್ತೆ ಆ ಕೆಲಬಳ್ಳಿ ಗ್ರಾಮ ಮತ್ತು ಬದಲಗುಪ್ಪೆ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಇಲ್ಲಿವರೆಗೆ ಖಾತೆ ಹೊಂದಿಕೊಂಡು ಭೂ ಸ್ವಾಧೀನದಲ್ಲಿದ್ದರು. ಯಾರು 119 ದುರಸ್ತಿ ಮಾಡ್ಕೊಡ್ತೀವಿ ಮೇಡಮ್. ದಯವಿಟ್ಟು ಅದಾಗಿಲ್ಲ ಮೇಡಮ್. ಇಲ್ಲಿ ಅದ್ರ ಬಗ್ಗೆ ಗೊತ್ತಿದೆಪ್ಪ, ಎಲ್ಲಾ ವಿಷಯ ನಾನು ಆಳವಾಗಿ ತಿಳ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳೋದಿಲ್ಲ. ಥ್ಯಾಂಕ್ ಯು ಮೇಡಮ್. ಈ ಒಂದು ಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ನೀಡಲಿಕ್ಕೆ ನಮ್ಮ ಈ ಭಾಗದ ಶಾಸಕರು, ಮಂತ್ರಿಗಳು, ತಾವೆಲ್ಲ ಇಲಾಖೆ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಈ ಒಂದು ಪೂರ್ವಭಾವಿಯಾಗಿ ಸಮಸ್ಯೆಗಳನ್ನ ಕೇಳಿದ್ರಿ, ಬಹಳ ಧನ್ಯವಾದಗಳು ಎಲ್ಲರಿಗೂ. ಜೊತೆಗೆ ನಾವು ಕೇಳಿದ ವಿಷಯ ಅವತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ 24ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ರೈತರ ಪರವಾಗಿರ್ತಕ್ಕಂಥ ವಿಚಾರಗಳನ್ನ ಸಭೆಯಲ್ಲಿ ಇಡ್ಲಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ವಿಶೇಷ ಸಭೆಯನ್ನು ಕರೆದಿದ್ರು. ರೈತರು ನಾವೆಲ್ಲರೂ ಕೂಡ ಜಿಲ್ಲೆಗೆ ಬೇಕಾದಂಥ ಸಮಗ್ರವಾದಂಥ ಕುಡಿಯೋ ನೀರು ಮತ್ತು ಇದರ ಅಂತರ್ಜಲವನ್ನು ವೃದ್ಧಿ ಮಾಡ್ತಕ್ಕಂಥದ್ರ ಬಗ್ಗೆ, ಅಂತರ್ಜಲ ವೃದ್ಧಿಗೆ ಬೇಕಾದಂಥ ವಿಶೇಷವಾದಂಥ DPR ನೀರಾವರಿ ಯೋಜನೆಯನ್ನು ಸೇರಿಸಬೇಕು ಅಂತೇಳಿ, ಮತ್ತು ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿ ಬಾಕಿ ಕೊಡ್ತಕ್ಕಂಥದ್ದು, 100 ಕೋಟಿಗೂ ಹೆಚ್ಚು ಕೊಡ್ತಕ್ಕಂಥ ಅಲ್ಲ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಮತ್ತು ಜಿಲ್ಲೆಯಲ್ಲಿ ಏನು ಅಕ್ರಮ ಸಕ್ರಮ ಯೋಜನೆಯನ್ನು ರೈತರಿಗೆ ಕೊಡದೇ ಇರತಕ್ಕಂಥದ್ದನ್ನು ಸ್ಟಾಪ್ ಆಗಿದೆ, ಅದನ್ನು ಮರು ಜಾರಿ ಮಾಡಬೇಕು. ಕೃಷಿಗೆ ವಿದ್ಯುತ್ತನ್ನು 10 ಗಂಟೆ ಪೂರೈಕೆ ಮಾಡಬೇಕು. ಮತ್ತು ಇತರೆ ಎಲ್ಲ ಕಾಡು ಪ್ರಾಣಿಗಳ ಅವಳಿಗಳಿಂದ ಆಗ್ತಕ್ಕಂಥ ನಷ್ಟ ಪರಿಹಾರವನ್ನು ವೈಜ್ಞಾನಿಕವಾಗಿ ಕೊಡಬೇಕು. ಏನು ರೈತನ ಬೆಳೆ ವಿಮೆಯನ್ನು, ರೈತನ ಹೊಲದೆಲ್ಲ ಬೆಳೆ ವಿಮೆ ಅಂತೇಳಿ ನಿಗದಿ ಮಾಡಬೇಕು ಅಂತಕ್ಕಂಥ ಬಹಳ ವಿಸ್ತೃತವಾದಂಥ ಯೋಜನೆ ಚರ್ಚೆ ಮಾಡಿದ್ದೇವೆ. ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರೋದ್ರಿಂದ ಜಿಲ್ಲೆಯ ಸಮಗ್ರತೆಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದಾಗ್ತಾ ಇದೆ. ಮತ್ತು ಅಂತರ್ಜಲ ವೃದ್ಧಿಗೋಸ್ಕರವಾಗಿ ಮುಖ್ಯವಾಗಿ ನದಿ ಮೂಲದಿಂದ ನೀರನ್ನು ತುಂಬಿಸ್ತಕ್ಕಂಥದ್ದಾಗಬೇಕು. ಮತ್ತು ರೈತರ ಬಾಕಿ ಏನು ಕೊಡಬೇಕು ಸರ್ಕಾರ, ಆ ಬಾಕಿ ಹಣವನ್ನು ತಕ್ಷಣ ರೈತರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಇವೆಲ್ಲವನ್ನು ಮಾಡಿದ್ದೇವೆ. ಸರ್ಕಾರ ಸ್ಪಂದನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ರೈತರು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಮೇಲೆ ಏನಿವತ್ತು ಕ್ಯಾಬಿನೆಟನ್ನು ಮಾಡಿ ರೈತರಿಗೆ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸ ಆಗಬಾರ್ದು. ಸುಮಾರು 6 ತಿಂಗಳಿಂದಲೂ ಕೂಡ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಆಗ್ತದೆ, ರೈತರಿಗೆ ವಿಶೇಷವಾದಂಥ ಯೋಜನೆಗಳು ಸಿಗ್ತವೆ, ಜಿಲ್ಲೆಗೆ ವಿಶೇಷವಾದ ಪ್ಯಾಕೇಜ್ ಬರುತ್ತೆ ಅಂತೇಳಿ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಆ ನಿರೀಕ್ಷೆ ಹುಸಿ ಆಗಬಾರ್ದು ಅಂತಕ್ಕಂಥದ್ದು ಇದ್ದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರು ಇವತ್ತೇನು ನಾವು ಕೊಟ್ಟಿದ್ದೀವಿ ಎಲ್ಲ ವಿಚಾರಗಳನ್ನು ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿ ಸಭೆಯಲ್ಲಿ ಇಟ್ಟು ಅನುಮೋದನೆ ಮಾಡಿಸಿ ಜಿಲ್ಲೆಯ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ರಸ್ತೆಗೆ ಬರಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನನ್ನ ಹೆಸರು ಹಳ್ಳಿ ಕಿರೋಡಿ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು.